ಮಾವು ಮಮಕಾರ ಮಾಡುವ ವಿಧಾನ. ಮಸಾಲೆಯ ಪುಡಿ ತಯಾರಿಸಿಕೊಳ್ಳಲು ಪ್ಯಾನಿಗೆ 1 ಚಮಚ ಜೀರಿಗೆ, 1 ಚಮಚ ಕೊತ್ತಂಬರಿ ಬೀಜ, 4 ಹಸಿರು ಏಲಕ್ಕಿ, 2 ಇಂಚು ಚಕ್ಕೆ ಹಾಕಿ ಎಲ್ಲವನ್ನು ಡ್ರೈ ರೋಸ್ಟ್ ಮಾಡುತ್ತಾ ನಂತರ ಅದಕ್ಕೆ 10 ಬ್ಯಾಡಗಿ ಮೆಣಸಿನಕಾಯಿ ಸೇರಿಸಿ ಗರಿ ಗರಿ ಆಗುವವರೆಗೂ ಚೆನ್ನಾಗಿ ಹುರಿದು ಆರಲು ಒಂದು ತಟ್ಟೆಗೆ ವರ್ಗಾಯಿಸಿ. ಮಿಕ್ಸಿ ಜಾರಿಗೆ 1 ಕಪ್ ತೆಂಗಿನಕಾಯಿ ತುರಿ, 2 ಹಸಿಮೆಣಸಿನಕಾಯಿ, 1 ಇಂಚು ಹಸಿ ಶುಂಠಿ, 6 ಬೆಳ್ಳುಳ್ಳಿ ಎಸಳು ಜೊತೆಗೆ ಹುರಿದಿಟ್ಟ ಮಸಾಲೆಯ ಪದಾರ್ಥಗಳನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿ ಒಂದು ಮಸಾಲೆಯ ಪೇಸ್ಟ್ ತಯಾರಿಸಿಕೊಳ್ಳಿ. ಪ್ಯಾನಿಗೆ 3 ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ 1 ಕಪ್ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಉಪ್ಪನ್ನು ಉದುರಿಸಿ ಈರುಳ್ಳಿ ಬಣ್ಣ ಬಿಡುವವರೆಗೂ ಬಾಡಿಸಿ. ವಾಟೆ ಮತ್ತು ಸಿಪ್ಪೆ ತೆಗೆದು ಸಣ್ಣ ಹೋಳುಗಳಂತೆ ಕತ್ತರಿಸಿದ ಮಾವಿನಕಾಯಿ ಹೋಳುಗಳನ್ನು ಹಾಕಿ ಬಾಡಿಸಿ. ನಂತರ ಅದಕ್ಕೆ ಅರ್ಧ ಚಮಚ ಅರಿಶಿನ, ಅರ್ಧ ಚಮಚ ಗರಂ ಮಸಾಲ, ಅರ್ಧ ಚಮಚ ಅಚ್ಚಮೆಣಸಿನ ಪುಡಿ ಹಾಕಿ ಬಾಡಿಸಿ ನೀರು ಹಾಕಿ ಮಾವಿನಕಾಯಿಯನ್ನು ಬೇಯಿಸಿ ಚೆನ್ನಾಗಿ ಕುದಿಯಲು ಬಿಡಿ. ಮಾವಿನಕಾಯಿ ಮಿಶ್ರಣಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿ ಬೇಯಿಸಿ. ಮಾವಿನಕಾಯಿ ಬೆಂದ ಮೇಲೆ ಅದಕ್ಕೆ ರುಬ್ಬಿಟ್ಟ ಮಸಾಲೆಯ ಮಿಶ್ರಣ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಮಿಶ್ರಣ ಕುದ್ದು ಗಟ್ಟಿ ಹದಕ್ಕೆ ಬಂದಾಗ ಒಲೆ ಆರಿಸಿ. ಆ ಮಿಶ್ರಣಕ್ಕೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ. ಈಗ ಒಗ್ಗರಣೆ ಪಾತ್ರೆಗೆ 3 ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಅದಕ್ಕೆ ಸಾಸಿವೆ ಸ್ವಲ್ಪ ಹಾಕಿ ಸಾಸಿವೆ ಸಿಡಿದಾಗ 2 ಒಣಮೆಣಸಿನಕಾಯಿಯನ್ನು ಹುರಿದು ಹಾಕಿ ಈ ಒಗ್ಗರಣೆಯನ್ನು ಕುದ್ದ ಮಿಶ್ರಣಕ್ಕೆ ಸೇರಿಸಿದರೆ ಉಪ್ಪು, ಹುಳಿ, ಖಾರ, ಸಿಹಿ ಹೀಗೆ ಎಲ್ಲಾ ರುಚಿಗಳ ಸಮ್ಮಿಳಿತವಾದ ಮಾವು ಮಮಕಾರ ಸವಿಯೋದಕ್ಕೆ ಸಿದ್ಧ.